ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ. ಬಹಳಷ್ಟು ಜನ ಲ್ಯಾಪ್‌ಟಾಪ್ ಅಥವಾ ಡೆಸ್ಕ್‌ಟಾಪ್‌ನ ಯೂಸ್ ಮಾಡ್ತಾ ಇರ್ತೀರ. ಆದ್ರೆ ಇದ್ದಕ್ಕಿದ್ದಾಗೆ ನಿಮ್ಮ ಲ್ಯಾಪ್‌ಟಾಪ್ ಅಥವಾ ಡೆಸ್ಕ್‌ಟಾಪ್ ಸಡನ್ ಆಗಿ ಸ್ಲೋ ಆಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ನಿಮ್ಗೆ ಇದಕ್ಕೆ ಏನ್ ಸ್ಪೆಸಿಫಿಕ್ ರೀಸನ್ ಅಂತ ಗೊತ್ತಾಗ್ತಾ ಇರಲ್ಲ. ನಿಮ್ಮ ಹಾರ್ಡ್‌ವೇರ್ ಕಾನ್ಫಿಗರೇಷನ್ಸ್ ಇರ್ಬೋದು ಅಥವಾ ಸಾಫ್ಟ್‌ವೇರ್ ಇರ್ಬೋದು ಎಲ್ಲ ಅಪ್ ಟು ಡೇಟ್ ಇದ್ರೂನು ಈ ತರ ಸಮಸ್ಯೆ ಬರೋ ಪಾಸಿಬಿಲಿಟೀಸ್ ಇರುತ್ತೆ. ಆದ್ರೆ ಇದಕ್ಕೆ ಏನ್ ಸೊಲ್ಯೂಷನ್ ಅನ್ನೋದನ್ನ ನಾವು ಈಗ ನೋಡೋಣ. ಮೊದಲನೇದಾಗಿ ಸ್ಟಾರ್ಟ್‌ಗೆ ಹೋಗಿ ಅಲ್ಲಿ ರನ್ ಅಂತ ಟೈಪ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಹಾಗೆ ನಾನು ಹೇಳೋ ಕಮಾಂಡ್ ಅನ್ನ ಮೊದಲು ಟೈಪ್ ಮಾಡಿ. DXDIAG ಅಂತ ಮಾಡಿ ಓಕೆ ಒತ್ತಿ. ಈ ತರ ಒಂದು ಡಯಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಕೆಲವ್ರಿಗೆ ಒಂದು ಪ್ರಾಂಪ್ಟ್ ಬರ್ಬೋದು. ಫಸ್ಟ್ ಟೈಮ್ ಓಪನ್ ಮಾಡೋರಿಗೆ ಓಕೆ ಅಂತ ಒಂದು ಅಥವಾ ಯೆಸ್ ಪ್ರೊಸೀಡ್ ಅನ್ನೋ ತರ ಒಂದು ಆಪ್ಷನ್ ಬರ್ಬೋದು. ಹಾಗೆ ಪ್ರೊಸೀಡ್ ಮಾಡಿ. ಇಲ್ಲಿ ನಿಮ್ಗೆ ಏನು ಗೊತ್ತಾಗುತ್ತೆ ಅಂತಂದ್ರೆ ನಿಮ್ಮ ಸಿಸ್ಟಮ್ ಕಾನ್ಫಿಗರೇಷನ್ ಏನು ಅಂತ ಗೊತ್ತಾಗುತ್ತೆ. ಬಹಳಷ್ಟು ಜನ ನಿಮ್ಗೆ ಕೇಳ್ಬೋದು, ನಿಮ್ದು ಎಷ್ಟು ರ್ಯಾಮ್ ಇದೆ, ನಿಮ್ದು ಏನು ಆಪರೇಟಿಂಗ್ ಸಿಸ್ಟಮ್ ಇದೆ ಅಥವಾ ನಿಮ್ದು ಯಾವ ಪ್ರೊಸೆಸರ್ ಇದೆ, ಇದಕ್ಕೆಲ್ಲ ಉತ್ತರ ಈ ಪರ್ಟಿಕ್ಯುಲರ್ ಟೂಲ್ ಅಲ್ಲಿ ನಿಮ್ಗೆ ಕಾಣುತ್ತೆ. ಇಲ್ಲಿ ರ್ಯಾಮ್ ಅಂತ ಏನಿರುತ್ತಲ್ಲ ಇದು ಬಹಳ ಇಂಪಾರ್ಟೆಂಟ್. ನಿಮ್ಗೆ ಇಲ್ಲಿ ಡೈರೆಕ್ಟ್ ಎಕ್ಸ್ ವರ್ಷನ್ ಕೂಡ ಇಲ್ಲಿ ಲಭ್ಯ ಇರುತ್ತೆ. ಇಲ್ಲಿ ನೀವು ಡಿಸ್ಪ್ಲೇ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಇದು ನಿಮ್ಮ ಗ್ರಾಫಿಕ್ಸ್ ಕಾರ್ಡ್ ಸಂಬಂಧಿಸಿದ ಇನ್ಫಾರ್ಮೇಶನ್ ನೀಡುತ್ತೆ. ನಾವಿಲ್ಲಿ ನೋಡಬಹುದು, ಇಲ್ಲಿ 2 ಡಿಸ್ಪ್ಲೇ ಇದೆ. ಯಾಕಂದ್ರೆ ಇಲ್ಲಿ ಒಂದು ಇನ್‌ಬಿಲ್ಟ್ ಗ್ರಾಫಿಕ್ಸ್ ಕಾರ್ಡ್ ಹಾಗೆ ಒಂದು ಎಕ್ಸ್ಟರ್ನಲ್ ಗ್ರಾಫಿಕ್ಸ್ ಕಾರ್ಡ್ ಕೂಡ ಈ ಸಿಸ್ಟಮ್ ಅಲ್ಲಿ ಇದೆ. ಹಾಗಾಗಿ ನಿಮಗೆ ಈ 2 ಆಪ್ಷನ್ ಕಾಣುತ್ತೆ. ಇಲ್ಲಿ ನಿಮಗೆ ಸೌಂಡ್ ಮತ್ತೆ ಇನ್ಪುಟ್ ಇವೆಲ್ಲ ಪ್ಯಾರಾಮೀಟರ್ಸ್ ನೀವು ನೋಡಬಹುದು. ಇದರಲ್ಲಿ ನಿಮಗೆ ಬಹಳಷ್ಟು ಇನ್ಫಾರ್ಮೇಶನ್ ಸಿಗುತ್ತೆ. ಮೇನ್ಲಿ ಇಲ್ಲಿ ನಿಮಗೆ ನೋ ಪ್ರಾಬ್ಲಮ್ಸ್ ಫೌಂಡ್ ನೋಡಿ, ಈ ರೀತಿ ನೋ ಪ್ರಾಬ್ಲಮ್ಸ್ ಫೌಂಡ್ ಅನ್ನೋ ಒಂದು ಡಿಸ್ಪ್ಲೇ ಇರಬೇಕು. ಇದು ನಿಮ್ಗೆ ಏನ್ ಮಾಡುತ್ತೆ ಅಂತಂದ್ರೆ ನಿಮ್ಮ ಹಾರ್ಡ್ವೇರ್ ಸಂಬಂಧಿಸಿದ ಯಾವುದೇ ಸಮಸ್ಯೆ ಇಲ್ಲ ಅಂತ ನಿಮಗೆ ತಿಳಿಸ್ಕೊಡುತ್ತೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾನು ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ನೀಡ್ತೀನಿ. ಆದ್ರೆ ಇದರಲ್ಲಿ ನೀವು ಏನು ಮೇನ್ಲಿ ನೋಡಬೇಕು ಅಂತಂದ್ರೆ, ನಿಮ್ಗೆ ಸಪೋಸ್ ಏನಾದ್ರು ನೀವು 2 ರೀತಿಯ ರ್ಯಾಮ್ಗಳು ಅಂದ್ರೆ 8GB ಪ್ಲಸ್ 8GB 2 ಸ್ಲಾಟ್ ಅಲ್ಲಿ ಯೂಸ್ ಮಾಡ್ತಾ ಇದ್ರೆ, ಇಲ್ಲಿ ಬರೀ ನಿಮ್ಗೆ 8GB ಮಾತ್ರ ಕಾಣಿಸ್ತಾ ಇದೆ ಇನ್ಸ್ಟೆಡ್ ಆಫ್ 16GB ಅಂತಂದ್ರೆ ಅದು ನಿಮ್ಗೆ ಒಂದು ರೀತಿ ಹಾರ್ಡ್ವೇರ್ ಸಮಸ್ಯೆ ಇದೆ. ಅದರಿಂದ ನಿಮ್ಮ ಸಿಸ್ಟಮ್ ಸ್ಲೋ ಆಗ್ತಾ ಇದೆ ಅಂತ ಹೇಳ್ಬೋದು. ಆದ್ರೆ ಈ ಕೇಸ್‌ನಲ್ಲಿ ಅದು ಆಗ್ತಾ ಇಲ್ಲ. ಸೊ ಎಲ್ಲ ಕರೆಕ್ಟ್ ಆಗಿ ಇರೋದ್ರಿಂದ ನಾನು ಇದನ್ನ ಎಕ್ಸಿಟ್ ಮಾಡ್ತೀನಿ. ಮತ್ತೆ ಈಗ ಎರಡನೇದಾಗಿ ನಾವು ರನ್ ಅಂತ ಒತ್ಬಿಟ್ಟು ಅದೇ ಆಪ್ಷನ್‌ಗೆ ಹೋಗಿ ಪರ್ಸೆಂಟೇಜ್ ಟೆಂಪ್ ಪರ್ಸೆಂಟೇಜ್ ಅಂತ ಇಲ್ಲಿ ಟೈಪ್ ಮಾಡಿ ಓಕೆ ಒತ್ತಬೇಕು. ಇಲ್ಲಿ ಬಹಳಷ್ಟು ಫೈಲ್‌ಗಳನ್ನ ನೀವು ನೋಡಬಹುದು. GB ಗಟ್ಲೆ. ಯಾಕೆಂತಂದ್ರೆ ನಾನು ರೆಗ್ಯುಲರ್ ಆಗಿ ನನ್ನ ಸಿಸ್ಟಮ್‌ನ ಕ್ಲೀನ್ ಮಾಡ್ತಾ ಇರೋದ್ರಿಂದ ನನಗೆ ಜಾಸ್ತಿ ಫೈಲ್ಸ್ ಇರಲ್ಲ. ಬಟ್ ನೀವು ಮೊದಲನೇ ಸತಿ ಮಾಡ್ತಾ ಇದ್ರೆ ನಿಮಗೆ ತುಂಬಾ ಬಹಳಷ್ಟು ಫೈಲ್ಸ್‌ಗಳು ಕಾಣುತ್ತೆ. ಇದನ್ನ ನೀವೇನ್ ಮಾಡಬೇಕು ಅಂತಂದ್ರೆ ಕಂಟ್ರೋಲ್ ಎ ಎಲ್ಲ ಒಟ್ಟಿಗೆ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ಬಿಡಿ. ಈ ರೀತಿ ನೀವು ಮಾಡೋದ್ರಿಂದ ಈ ತರ ಒಂದು ಕೆಲವೊಂದು ಡಯಲಾಗ್ ಬಾಕ್ಸ್ ಬರುತ್ತೆ. ಇದನ್ನ ಸ್ಕಿಪ್ ಮಾಡಿ. ಯಾಕೆ ಅಂತಂದ್ರೆ ಕೆಲವು ಫೈಲ್ಸ್ ಯೂಸೇಜ್ ಅಲ್ಲಿ ಇರೋದ್ರಿಂದ ಟೆಂಪರರಿ ಸ್ಟೋರೇಜ್ ಇಂದ ಡಿಲೀಟ್ ಮಾಡಕ್ ಆಗಲ್ಲ ಅಂತ ಹೇಳುತ್ತೆ. ಪರವಾಗಿಲ್ಲ, ಅದನ್ನ ಕ್ಲಿಕ್ ಮಾಡಿ ಸ್ಕಿಪ್ ಮಾಡಿ. ಇರೋಷ್ಟು ಫೈಲ್ಗಳು ಬೇಡದೇ ಇರೋ ಫೈಲ್ಗಳೆಲ್ಲ ಡಿಲೀಟ್ ಆಗಿ ನಿಮಗೆ ಬಹಳಷ್ಟು ಸ್ಪೇಸ್ ಕೊಡೋದ್ರ ಜೊತೆಗೆ ಸಿಸ್ಟಮ್ ಕೂಡ ಸ್ಪೀಡ್ ಆಗುತ್ತೆ. ಈಗ ಮೂರನೇದಾಗಿ ನಾವು ಮತ್ತೆ ಇದೇ ಸ್ಟಾರ್ಟ್ಗೆ ಹೋಗಿ ಡಿಫ್ರಾಗ್ಮೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ. ಡಿಫ್ರಾಗ್ಮೆಂಟ್ ಅಂಡ್ ಆಪ್ಟಿಮೈಸ್ ಡಿವೈಸ್ ಇದ್ರ ಮೇಲೆ ಕ್ಲಿಕ್ ಮಾಡೋಣ. ನಿಮಗೆ ಇಲ್ಲಿ ನಿಮ್ಮ ಸಿಸ್ಟಮ್ ಅಲ್ಲಿರೋ ಡ್ರೈವ್ಗಳು ಕಾಣುತ್ತೆ. ಎಕ್ಸ್ಟರ್ನಲ್ ಡಿವೈಸಸ್ ಕನೆಕ್ಟ್ ಮಾಡಿದ್ರೆ ಅದು ಕೂಡ ಕಾಣುತ್ತೆ. ಈಗ ನಾವು ಏನ್ ಮಾಡಬೇಕು ಅಂತಂದ್ರೆ ನಮ್ಮ ಡ್ರೈವ್ಗಳ ಮೇಲೆ ಆಪ್ಟಿಮೈಸ್ ಅನ್ನೋ ಆಪ್ಷನ್ ಕ್ಲಿಕ್ ಮಾಡಬೇಕು. ನಿಮ್ಮ ಸಿಸ್ಟಮ್ ಅನ್ನ ಸ್ಪೀಡ್ ಮಾಡುತ್ತೆ. ಡಿಸ್ಟ್ ಡಿಫ್ರಾಗ್ಮೆಂಟೇಷನ್ ಅಂದ್ರೆ ಏನು ಹಾಗೂ ರೀಫ್ರಾಗ್ಮೆಂಟೇಷನ್ ಅಂದ್ರೆ ಏನು ಅನ್ನೋ ಕಾನ್ಸೆಪ್ಟ್ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀನಿ. ಡಿಫ್ರಾಗ್ಮೆಂಟ್ ಆಪ್ಷನ್ ಯೂಸ್ ಮಾಡೋದ್ರಿಂದ ನಿಮ್ಮ ಸಿಸ್ಟಮ್ ಬಹಳಷ್ಟು ಮಟ್ಟಿಗೆ ಸ್ಪೀಡ್ ಆಗುತ್ತೆ. ಏನಕ್ಕೆ ಅಂತಂದ್ರೆ ನಿಮ್ಮ ಫೈಲ್ಸ್ ನಿಮ್ಮ ಡ್ರೈವ್ ಅಲ್ಲಿ ಎಲ್ಲೆಲ್ಲೋ ಯಾವ್ದಾವ್ದೋ ಪ್ಯಾಟರ್ನ್ ಅಲ್ಲಿ ಬ್ಯಾಕ್ ಎಂಡ್ ಅಲ್ಲಿ ಸ್ಟೋರ್ ಆಗಿರುತ್ತೆ. ಅದೆಲ್ಲ ಯೂನಿಫಾರ್ಮ್ ಪ್ಯಾಟರ್ನ್ ಅಲ್ಲಿ ಸ್ಟೋರ್ ಆಗೋದ್ರಿಂದ ಹಾರ್ಡ್ ಡಿಸ್ಕ್ಗೆ ನಿಮ್ಮ ಡೇಟಾ ಅನಲೈಸ್ ಮಾಡಿ ಆಕ್ಸೆಸ್ ಮಾಡೋದು ಬಹಳಷ್ಟು ಸುಲಭ ಆಗುತ್ತೆ. ಮತ್ತೆ ಈಗ ನಾಲ್ಕನೇದಾಗಿ ಡಿವೈಸ್ ಮ್ಯಾನೇಜರ್ ಅಂತ ಒಂದು ಆಪ್ಷನ್ ಇರುತ್ತೆ. ಇದರಲ್ಲಿ ಹೋದ್ರೆ ನಿಮಗೆ ನಿಮ್ಮ ಸಿಸ್ಟಮ್ ಅಲ್ಲಿರೋ ಎಲ್ಲಾ ಡಿವೈಸಸ್ದು ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿರುತ್ತೆ. ಫಾರ್ ಎಕ್ಸಾಂಪಲ್, ಕೆಲವರು ಹೇಳ್ತಾರೆ ನನ್ನ ಗ್ರಾಫಿಕ್ಸ್ ಡ್ರೈವರ್ ಅಪ್ಡೇಟೇ ಆಗಿಲ್ಲ ಸರ್, ತುಂಬಾ ಸ್ಲೋ ಇದೆ, ಏನ್ ಮಾಡೋದು? ಇದಕ್ಕೆ ಸೊಲ್ಯೂಷನ್ ಇಲ್ಲಿದೆ. ಡಿಸ್ಪ್ಲೇ ಅಡಾಪ್ಟರ್ಸ್ಗೆ ಹೋದ್ರೆ ನಿಮಗೆ ಇನ್ಬಿಲ್ಟ್ ಮತ್ತೆ ಎಕ್ಸ್ಟರ್ನಲ್ ಗ್ರಾಫಿಕ್ಸ್ ಕಾರ್ಡ್ ಕಾಣುತ್ತೆ. ರೈಟ್ ಕ್ಲಿಕ್ ಮಾಡಿ ಅಪ್ಡೇಟ್ ಡ್ರೈವರ್ ಕೊಡಿ, ಸರ್ಚ್ ಅಂತ ಆಪ್ಷನ್ ಕೊಡಿ.
ಇಲ್ಲಿ ಏನಾದರೂ ನಿಮ್ಮ ಗ್ರಾಫಿಕ್ಸ್ ಡ್ರೈವರ್ ಅಪ್ಡೇಟ್ ಆಗಿಲ್ಲ ಅಂತಂದ್ರೆ ಏನು ಮಾಡಬೇಕು ಅನ್ನೋ ಸೊಲ್ಯೂಷನ್ನ ಅದೇ ಹೇಳುತ್ತೆ. ಅದೇ ರೀತಿ ಅಪ್ಡೇಟ್ ಮಾಡಿ, ಆಗ ಲೇಟೆಸ್ಟ್ ಡ್ರೈವರ್ಸ್ ಇರೋದ್ರಿಂದ ನಿಮ್ಮ ಸಿಸ್ಟಮ್ ಫಾಸ್ಟ್ ಇರುತ್ತೆ. ಗ್ರಾಫಿಕ್ಸ್ ಕಾರ್ಡ್ ಒಂದೇ ಅಲ್ಲ, ಬೇರೆ ಎಲ್ಲ ಪ್ಯಾರಾಮೀಟರ್ಸ್ನು ನೀವು ಲೇಟೆಸ್ಟ್ ಡ್ರೈವರ್ ಇದೆಯಾ ಅಂತ ಅದನ್ನ ರೈಟ್ ಕ್ಲಿಕ್ ಮಾಡೋ ಮೂಲಕ ಚೆಕ್ ಮಾಡ್ಕೋಬಹುದು. ಸೊ ಈ ಸ್ಟೆಪ್ಸ್ಗಳನ್ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಸಿಸ್ಟಮ್ ಸ್ಪೀಡ್ ಆಗೇ ಆಗುತ್ತೆ. ಇದಾದ ಮೇಲೆ ನಿಮ್ಮ ಬ್ರೌಸರ್ಗೆ ಹೋಗಿ, ಅಲ್ಲಿ ಡಿಲೀಟ್ ಬ್ರೌಸಿಂಗ್ ಡೇಟಾ ಅನ್ನೋ ಒಂದು ಆಪ್ಷನ್ ಇರುತ್ತೆ. ಇದನ್ನ ಹೋಗಿ ನೀವು ಈ 2 ಚೆಕ್ ಬಾಕ್ಸ್ ಮಾತ್ರ ಸೆಲೆಕ್ಟ್ ಮಾಡಿ, ಕುಕೀಸ್ ಹಾಗೂ ಕ್ಯಾಸ್ಟ್ ಇಮೇಜಸ್ ಫೈಲ್ಸ್ ಅಂತ ಸೆಲೆಕ್ಟ್ ಮಾಡಿ ಡಿಲೀಟ್ ಡೇಟಾ ಅಂತ ಒತ್ತಿ. ಇದು ಮಾಡೋದ್ರಿಂದ ಕೂಡ ನಿಮ್ಮ ಸಿಸ್ಟಮ್ ಸ್ಪೀಡ್ ಆಗುತ್ತೆ. ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.